ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ. ಇವತ್ತು ಸೇಮ್ ಹನಿ ಬೀಳ್ತಾ ಇದೆ, ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕಾಫಿನ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಬೆಳಗ್ಗೆನೆ. ಕಾಫಿ. ಕಾಫಿ ಹೆಂಗಿದೆ? ಬೆಲ್ಲದ ಕಾಫಿ. ನನ್ನ ಮಗ ಅಂತೂ ಬೆಳಗ್ಗೆನೇ ಎದ್ದು ಫಸ್ಟ್ ಹೋಗಿ ಅವ್ರ ಅಪ್ಪನ ತಪ್ಕೋತಾನೆ. ಅವ್ರ ಅಪ್ಪನ ತಪ್ಕೊಂಡ್ಮೇಲೆ ಅವನು ಫುಲ್ ದಿನ ಸ್ಟಾರ್ಟ್ ಆಗೋದು. ಹಾಗಾಗಿ ಅವ್ರ ಅಪ್ಪಂಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ ಅವ್ರನ್ನ ಹೋಗಿ ಫಸ್ಟ್ ಹುಡ್ಕೊಂಡು ಹೋಗಿ ತಪ್ಕೊಳ್ಳೋದ್ರಿಂದ. ಜೀವಾಮೃತ ರೆಡಿ ಆಗಿದೆ. ಫುಲ್ ಲಿಕ್ವಿಡ್ ಥರ ಇದೆ. ಸ್ಮೆಲ್ ಹೆಂಗಿದೆ? ಘಮ 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 ಅಂತ ಇದೆ. ಈ ಗಿಡಗಳಿಗೆ ಹೆಂಗೆ ಹಾಕ್ತೀರ ಇವಾಗ? ನೋಡಿ, ಜೀವಾಮೃತಕ್ಕೆ ಫುಲ್ ನೀರು ಸೇರಿಸ್ಕೊಂಡು ಡೈರೆಕ್ಟಾಗಿ ಬುಡಕ್ಕೆ ಹಾಕ್ತೀವಿ ನಾವು. ಈ ಥರ ನೀರು ಮಿಕ್ಸ್ ಮಾಡಿಬಿಟ್ಟು ಜೀವಾಮೃತನ ಡೈರೆಕ್ಟಾಗಿ ನಾವು ಗಿಡಗಳ ಬುಡಕ್ಕೇ ಹಾಕ್ತೀವಿ. ನಮ್ಮದು ಜೀವಾಮೃತ ರೆಡಿ ಕರೆಕ್ಟಾಗಿ ಇವತ್ತಿಗೆ 10 ದಿನ ಆಯಿತು. 10 ದಿನಕ್ಕೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಇವತ್ತು ಹಾಕ್ತಿದ್ದೀವಿ. ಎಲ್ಲ ನೀಟಾಗಿ ಬೆಳಗಿಂದ ನಿನ್ನೆ ರಾತ್ರಿಯಿಂದನೂ ಅದೇ ಕೆಲಸ ಮಾಡ್ತಿದ್ದಾರೆ. ಫುಲ್ ನೀಟಾಗಿ ಬುಡದ ಹತ್ರ ಏನು ಕಳೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಅಲ್ಲಿಗೆ ಇವಾಗ ಜೀವಾಮೃತನ ಹಾಕ್ತಿದ್ದಾರೆ. ಇದರಿಂದ ಏನು ಮಣ್ಣಲ್ಲಿ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಮತ್ತು ಅದೇನೇ ಗೊಬ್ಬರನ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಎರೆಹುಳುಗಳ ಉತ್ಪತ್ತಿಗೆ ತುಂಬ ಹೆಲ್ಪ್ ಮಾಡೋದ್ರಿಂದ ಗಿಡಗಳು ಚೆನ್ನಾಗುತ್ತೆ ಮತ್ತು ಮಣ್ಣು ಸಹ ಹೆಲ್ದಿಯಾಗಿರುತ್ತೆ. ನಮ್ಮದು ಏನು ಮೇಯ್ನ್ ಅಡಿಕೆ ತೋಟ ಇದೆ, ಅಲ್ಲಿಗೂ ಸಹ ಇದೇ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಮನೆಯಿಂದ ದೂರ ಇರೋದ್ರಿಂದ ಡೈಲಿ 3 ಟೈಮ್ಸ್ ಅದನ್ನು ನೀಟಾಗಿ ಕಲಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ಡೈಲಿ 3 ಸಲ ಓಡಾಡೋದು ತುಂಬ ಕಷ್ಟ. ಮತ್ತು ಇಲ್ಲೇ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಇದನ್ನು ತಗೊಂಡು ಹೋಗೋದು ಕಷ್ಟ ಜೀವಾಮೃತನ. ಹಂಗಾಗಿ ಸ್ವಲ್ಪ ಅಲ್ಲಿ ವರ್ಷಕ್ಕೊಂದು 2 ಸಲ ಹಾಕ್ತೀವಿ ಅಷ್ಟೇ. ಇಲ್ಲಿ ಮನೆ ಹತ್ರ ಅಂತೂ ಮಂತ್ಲಿ ಒಂದೊಂದು ಸಲ ಅಂತೂ ನಾರ್ಮಲಾಗಿ ಹಾಕ್ತಾರೆ. ಯಾಕೆಂದರೆ ಒಂದು 10 ದಿನಕ್ಕೆಲ್ಲ ಬರೋದ್ರಿಂದ. ನಮ್ದು ಇವೆಲ್ಲ ಗಿಡಗಳು ಬಂದು ಅಡಿಕೆ ಗಿಡ ಏನು ಈ ಕಡೆ ದೊಡ್ಡದಾಗಿದೆ. ಕರೆಕ್ಟಾಗಿ 2 ವರ್ಷ 6 ತಿಂಗಳಾಗಿದೆ. ಫೆಬ್ರವರಿ 2023 ಮಾರ್ಚಲ್ಲಿ ಹಾಕಿರೋವಂಥ ಗಿಡಗಳಿವು. ಬುಡದಿಂದ ಅಂತೂ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಇದು ಜೀವಾಮೃತ ಇವಾಗ ರೀಸೆಂಟಾಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆಲ್ಲ ಫಸ್ಟು ಸಗಣಿ ಗೊಬ್ಬರ ಅಥವಾ ಮತ್ತು ನಮ್ಮದೇನು ಹೊಲದಲ್ಲೇ ವೇಸ್ಟ್ ಸಿಗುತ್ತೆ, ಈ ಜೋಳದ ದಿಂಡು ಆ ಥರ ಎಲ್ಲ ಯೂಸ್ ಮಾಡ್ತಿದ್ವಿ. ಇವಾಗ ಜೀವಾಮೃತ ಅನ್ನೋ ಕಾನ್ಸೆಪ್ಟ್ ಬಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಮೇಲೆ ಅದ್ರ ಜೊತೆ ಸಗಣಿ ಗೊಬ್ಬರ ಮತ್ತು
ಏನು ನಮ್ಮದು ಅಗ್ರಿಕಲ್ಚರಲ್ ವೇಸ್ಟ್ ಸಿಗುತ್ತೆ ಅದರ ಜೊತೆ ಸ್ವಲ್ಪ ಜೀವಾಮೃತನೂ ಹಾಕ್ತಿದ್ದೀವಿ. ಇದರಿಂದ ನಮಗೆ ಕೊನೆ ಅನ್ನಿಸ್ತಿದೆ ಗಿಡಗಳು ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಇದು ದೊಡ್ಡದು ಎಲ್ಲ ಗಿಡಗಳಿದೆ. ಆಲ್ಮೋಸ್ಟ್ ಮನೆ ಹತ್ರ ಎಷ್ಟು ಗಿಡಗಳಿದೆ ಅಷ್ಟು ಗಿಡಗಳಿಗೆ ಒಂದು ಬ್ಯಾರ್ಲು ಜೀವಾಮೃತ ಸರಿ ಆಗುತ್ತೆ. ಬೆಳಗ್ಗೆನೇ ಒಂದು ಪಪ್ಪಾಯ ಸಿಕ್ಕಿತ್ತು. ಪಪ್ಪಾಯ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಬೆಳಗ್ಗೆನೇ ಪಪ್ಪಾಯ ತಿಂದು ಸಿಪ್ಪೆನ ಕೋಳಿಗಳಿಗೆ ಹಾಕಿದೆ. ಅದು ಕೋಳಿ ಮರಿ ಅಂತೂ ತುಂಬ ಚೆನ್ನಾಗಿ ತಿಂತಾಯಿತ್ತು. ಕೋಳಿಗಳಿಗಂತೂ ಪಪ್ಪಾಯ ಹಣ್ಣಂದರೆ ತುಂಬ ಇಷ್ಟ. ಹಾಗಾಗಿ ಸಿಪ್ಪೆನೂ ಸಹ ಬಿಡಲ್ಲ, ಅಷ್ಟು ಚೆನ್ನಾಗಿ ತಿನ್ನುತ್ತೆ. ಮರಿಗಳೆರಡು ಬಂದು ಆ ದೊಡ್ಡ ಕೋಳಿ ಅಂತೂ ಈ ಫೈಟ್ರು ತುಂಬ ಟಾರ್ಚರು. ಏಕೆಂದರೆ ಯಾವಾಗಲೂ ಟಾರ್ಚರ್ ಕೊಡ್ತಾನೆ ಇರುತ್ತೆ ಮರಿಗಳಿಗೆ. ಕಡಿಯೋದು ಇಲ್ಲ ಅದ್ರ ಜೊತೆ ಇರೋ ಮರಿಗಳನ್ನ ಕಡಿಯೋದು ಬರೀ ಇದೆ ನೋಡಿ. ಫೈಟ್ರು ಎಷ್ಟು ಜೋರಾಗಿ ಕಡೀತು ಪಾಪ, ಅದು ಮರಿ ಅಂತೂ ಫುಲ್ ವೀಕಾಗಿ ಹೋಗ್ಬಿಡ್ತು. ಈ ಫೈಟ್ರು ನಿಜವಾಗ್ಲೂ ಯಾಕಾದರೂ ಇದಾವೆ ಅನ್ನಿಸ್ಬಿಡುತ್ತೆ, ಅಷ್ಟು ಹಿಂಸೆ ಕೊಡ್ತವೆ ಪಾಪ ಚಿಕ್ಕ ಮರಿಗಳನ್ನೆಲ್ಲ ಕಡಿದು. ಇದಂತೂ ಎಷ್ಟು ಕ್ಯೂಟಾಗಿ ತಿಂದಿದೆ. ಅದೇನೇ ಯಾರೇ ಏನೇ ತೊಂದರೆ ಕೊಟ್ಟರು ಅದು ಫಸ್ಟ್ ತಿನ್ನೋದು. ಹಾಗಾಗಿ ನಮ್ಮ ಮನೆಯವರಂತೂ ಇದಕ್ಕೆ ಹೆಬ್ಬುಲಿ ಅಂತ ಹೆಸರಿಟ್ಟಿದ್ದಾರೆ. ಒಂದು ಸ್ವಲ್ಪನೂ ಭಯನೇ ಪಡಲ್ಲ, ಓಡೋಗಲ್ಲ, ಏನಿಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಅದು ಯಾವಾಗಲೂ ತಿಂತಾನೇ ಇರುತ್ತೆ. ಅಮ್ಮನೂ ನೆನಪಿರಲ್ಲ ಅದಕ್ಕೆ. ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಮ್ಮ ಎಲ್ಲೋ ಇರುತ್ತೆ, ಇದೇ ಎಲ್ಲೋ ಇರುತ್ತೆ. ತಿಂದೆಲ್ಲ ಹೊಟ್ಟೆ ತುಂಬ ಆದಮೇಲೆ ಅಮ್ಮನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಫುಲ್ಲು ಹೊಟ್ಟೆ ಎಲ್ಲ ತುಂಬ ತಿಂದುಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನ ಒಳಗಡೆ ಕಳಿಸ್ಕೊಳ್ಳೋದು ತಿನ್ನೋದು, ಮತ್ತು ಒಳಗಡೆ ಕಳಿಸ್ಕೊಳ್ಳೋದು ತಿನ್ನೋದು, ಆ ಥರನೇ ಮಾಡ್ತಾಯಿದೆ. ಇವತ್ತು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ ತಿಂಡಿಗೆ. ಬರೆದಿರುವುದ ಏನಕ್ಕೆ ಬಂದಿರುವುದ ಮರೆಯುತ್ತೆ, ಕುಳಿತು ಸೋಲಿತಿರುವನು ಕೇಳುಗಳು. ಇದು ಭಾಗ್ಯವೇನೆ ನೆನೆದು ಬಾರನೆಂಬುದು ಅದಷ್ಟಕ್ಕೆ ದಾರಿಯಲ್ಲೂ ನಿಧಾನ ಕೇಳು, ಜೋರಾಗಿ ಹೇಳಿ, ನಂಗೆ ಅರ್ಥನೇ ಆಗಿಲ್ಲ, ಹೇಳು ನಿಧಾನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬಸ್ ಬಂತು. ಬಾಯ್ ಬಾಯ್. ಬಾಯ್ ಮಗಳೇ, ಬಾಯ್. ಎಷ್ಟು ಕ್ಯೂಟಾಗಿ ಜಗಳ ಮಾಡ್ತಿದ್ದೇವೆ ನೋಡಿ. ಏನು ನಮ್ಮನೇಲಿ ನೋಡಿ ಈ ಥರ ದಾರ ಕಟ್ಟೋದು ಎಲ್ಲ ಮರಗಳಿಗೂ. ಅವು ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಟೈಮಲ್ಲಿ ಎಷ್ಟು ದೊಡ್ಡದಾಗುತ್ತೆ ಅಂತ ನೋಡಿ. ಈ ಮರ ಇಷ್ಟು ದೊಡ್ಡದಾಗಿ ಈ ಥರ ಮಾರ್ಕ್ ಮಾಡಿದೆ. ಈ ಮರಕ್ಕೂ ಕಟ್ಟಿದ್ದಾರೆ, ಅದು ಫುಲ್ಲು ಕೊರೆದೋಗ್ಬಿಟ್ಟಿದೆ, ಫುಲ್ ಟೈಟ್ ಆಗಿದೆ. ಒಂದು 2 ಮಂತ್ಸ್ ಆಯ್ತು ಇದು ಕಟ್ಟಿ. 2 ಮಂತ್ಸ್ಗೆಲ್ಲ ಇಷ್ಟು ದೊಡ್ಡದಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.